ಹಲೋ, ನಮಸ್ತೆ, ಸುಸ್ವಾಗತ ಎಲ್ಲರಿಗೂ ನಮ್ಮ ಈ ಚಾನಲ್ಗೆ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಅನ್ನೋ ಸೀರೀಸ್ನಲ್ಲಿ ಇದು ಮೂರನೇದಾದಂಥ ಒಂದು ಎಪಿಸೋಡ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಪ್ರಯಾಣ ಬೆಂಗಳೂರಿನಿಂದ ಭೋಗನಂದೀಶ್ವರ ಅನ್ನೋ ದೇವಸ್ಥಾನಕ್ಕೆ. ಇದು ನಂದಿ ಬೆಟ್ಟದ ಹಿಂಭಾಗದಲ್ಲಿರುವಂಥದ್ದು. ನಂದಿ ಬೆಟ್ಟದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ದೇವಸ್ಥಾನ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ, ದೇವರ ದರ್ಶನ ಮಾಡೋಣ, ಆ ದೇವಸ್ಥಾನದ ಮಹತ್ವ ಏನು ಅಂತೆಲ್ಲ ತಿಳ್ಕೊಂಡು ಬರೋಣ. ಸ್ನೇಹಿತರೆ, ನಾರ್ಮಲ್ ಆಗಿ ಮ್ಯಾಪ್ ಹಾಕಿದಾಗ ನಿಮಗೆ ಒಂದು ಈ ನಂದಿ ಬೆಟ್ಟದಕ್ಕೆ ಹೋಗ್ತಾ ಇರೋ ರೂಟಲ್ಲೇ ಹೋಗಿ ಮತ್ತೆ ತಿರ್ಗಾ ರೈಟ್ ತೊಗೊಂಡು ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ. ಇಲ್ಲ ಮುಂದೆ ಇದೇ ಹೈವೇನಲ್ಲಿ ಕಂಟಿನ್ಯೂ ಮಾಡ್ತಾ ಮುಂದೆ ಇನ್ನೊಂದು 8 ಕಿಲೋಮೀಟ್ರ್ ಮುಂದೆ ದೂರ ಹೋದ್ಮೇಲೆ ಮತ್ತೆ ಲೆಫ್ಟ್ ಡಿವಿಯೇಷನ್ ಒಂದಿರುತ್ತೆ. ಇದಕ್ಕೂ ಹತ್ತತ್ರ 1 ಕಿಲೋಮೀಟ್ರ್ ಡಿಫ್ರೆನ್ಸ್ ಇರುತ್ತೆ. ಈ ನಂದಿ ಬೆಟ್ಟಕ್ಕೆ ಹೋಗೋ ರೂಟ್ ಕಡೆಯಿಂದನೇ ಹೋಗೋಣ, ಬರ್ತಾ ಆ ದಾರಿನಲ್ಲಿ ಬರೋಣ ಅಂತ. ಸೊ ರೂಟ್ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ನಮಗೆ. ಸ್ನೇಹಿತರೆ, ಇವಾಗ ಭೋಗನಂದೀಶ್ವರ ದೇವಸ್ಥಾನ ಬಂದು 9ನೇ ಶತಮಾನದಲ್ಲಿ ಬಾನರಾಣಿ ರತ್ನವಲ್ಲಿ ಅವರು ನಿರ್ಮಿಸಿದ್ದು ಮೊದಲನೇ ಆಗಿ. ಅದು ಡ್ರಾವಿಡಿಯನ್ ಸ್ಟೈಲಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು. ಅದಾದಮೇಲೆ ಬಂದು ಅದಾದ ನಂತರ 4 ರಾಜಮನೆತನಗಳು ಅಂದರೆ ಚೋಳರು, ಹೊಯ್ಸಳರು, ಪಲ್ಲವರು, ವಿಜಯನಗರ ಸಾಮ್ರಾಜ್ಯ ಅರಸರು, ಇವರು ಎಲ್ಲರೂ ಇದನ್ನು ಡೆವಲಪ್ ಮಾಡ್ತಾ ಹೋಗಿದ್ದಾರೆ ಹಂತ ಹಂತವಾಗಿ. ಕೆಲವರು ಮಂಟಪನ ಸೃಷ್ಟಿ ಮಾಡಿದ್ದಾರೆ, ಕೆಲವರು ಇನ್ನೊಂದು ದೇವ್ರನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. 3 ಥರ ದೇವ್ರುಗಳಿದೆ ನಮಗಲ್ಲಿ. ಒಂದು ಅರುಣಾಚಲೇಶ್ವರ, ಒಂದು ಉಮಾಮಹೇಶ್ವರ, ಇನ್ನೊಂದು ಭೋಗನಂದೀಶ್ವರ ಅಂತ. ಮತ್ತು ಗಿರಿಜಾಂಬ ದೇವ್ರದ್ದು ಒಂದು ದೇವಸ್ಥಾನ ಇದೆ. ಅದಾದಮೇಲೆ ಇನ್ನೊಂದು ಅಮ್ಮನವ್ರ ದೇವಸ್ಥಾನ ಇದೆ, ಹೆಸರು ಸರಿಯಾಗಿ ಗೊತ್ತಿಲ್ಲ, ತಿಳ್ಕೊಂಡು ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಇಷ್ಟು ದೇವಸ್ಥಾನಗಳು ಅಲ್ಲಿ ಇದೆ. ಇವಾಗ ಆ ದೇವಸ್ಥಾನನೆಲ್ಲ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಸಂಪೂರ್ಣವಾಗಿ ಎಲ್ಲ ದೇವಸ್ಥಾನ ನೋಡಿ ಬರೋಣ. ಸ್ನೇಹಿತರೆ, ದೇವಸ್ಥಾನದ ಹತ್ರ ಬಂದಾಯ್ತು. ಈಗ ಗಾಡಿ ಪಾರ್ಕ್ ಮಾಡೋದು ಒಂದೇ ಬಾಕಿ. ಗಾಡಿ ಪಾರ್ಕಿಂಗಿಗೆಲ್ಲ ಏನು ತೊಂದರೆ ಇಲ್ಲ ಅನಿಸುತ್ತೆ. ಸಿಕ್ಕಾಪಟ್ಟೆ ಜಾಗ ಇದೆ. ಕಾರ್ ಆಗಲಿ ಬೈಕ್ಗಳಾಗಲಿ ಎಲ್ಲ ಪಾರ್ಕ್ ಮಾಡ್ಬೋದು. ಪಾರ್ಕಿಂಗ್ ಫೀ ಕಲೆಕ್ಟ್ ಮಾಡೋರು ಯಾರು ಕಾಣಿಸ್ತಾ ಇಲ್ಲ. ಸೊ ಬನ್ನಿ ಹೋಗೋಣ. ನಾರ್ಮಲಾಗಿ ಬರೋ ರೂಟ್ನ ಒಂದು 2-3 ಸತಿನೇ ವ್ಲಾಗ್ ಮಾಡಿ 2-3 ವೀಡಿಯೋದಲ್ಲಿ ಅದೇ ಇರೋದ್ರಿಂದ ಸೊ ರೈಡ್ ವ್ಲಾಗ್ನ ಹಾಕಕ್ಕೆ ಹೋಗಲಿಲ್ಲ. ಡೈರೆಕ್ಟಾಗಿ ಲೊಕೇಶನಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ. ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಂಗೆ ನಮ್ಗೆ ಇಲ್ಲೊಂದು ವಿಶಾಲವಾದಂಥ ಒಂದು ಗಾರ್ಡನ್ ಸಿಗುತ್ತೆ. ಸುತ್ತಲೂ ನಿಮಗೆ ಮಂಟಪ ಥರ ಮಾಡಿಟ್ಟಿದ್ದಾರೆ, ಶೆಲ್ಟರ್ ಪ್ಲೇಸು ಇರೋದಕ್ಕೆ. ತುಂಬಾ ದೊಡ್ಡದಾದಂಥ ಒಂದು ಗಾರ್ಡನ್ ಇದು. ಆಮೇಲೆ ಈ ದೇವಸ್ಥಾನದ ಕಾಂಪ್ಲೆಕ್ಸ್ ಅಷ್ಟೇ ತುಂಬ ದೊಡ್ಡದು. ಬನ್ನಿ ಮುಂದೆ ಹೋಗಿ ನೋಡೋಣಂತೆ ಏನೇನಿದೆ ಅಂತ. ಹಾಗೆ ಮೇನ್ ಗೇಟಿಂದ ನೀವು ಮುಂದೆ ಬರ್ತಾ ಇದ್ದಂಗೆ ನಿಮ್ಮ ಬಲಭಾಗಕ್ಕೆ ನೋಡಿದ್ರೆ ಇಲ್ಲೊಂದು ನಿಮಗೆ ಕಲ್ಯಾಣಿ ಕಾಣಿಸುತ್ತೆ. ಈ ಥರದ್ದು ಸುಮಾರು 2-3 ಕಲ್ಯಾಣಿ ಇದೆ ಅಂತ ಹೇಳ್ತಾರೆ ಇಲ್ಲಿ. ಆಗಿನ ಕಾಲದಲ್ಲಿ ದೇವಸ್ಥಾನದ ಹತ್ರ ಒಂದು ಕಲ್ಯಾಣಿ ಇರ್ತಿತ್ತು. ಬಟ್ ಇವಾಗ ಇಲ್ಲಿ ನೋಡಿದ್ರೆ ಈ ದೇವಸ್ಥಾನದ ಕಾಂಪ್ಲೆಕ್ಸಲ್ಲೇ ನಿಮಗೆ 3-4 ಇದೆ ಅಂತ ಹೇಳ್ತಾರೆ. ಒಂದು ಮಾತ್ರ ತುಂಬ ದೊಡ್ಡದಿದೆ, ಅದು ಶೃಂಗಿ ತೀರ್ಥ ಅಂತ ಹೇಳ್ತಾರೆ. ಅದು ಇನ್ನೂ ಉತ್ತರ ಭಾಗಕ್ಕಿದೆ. ದೇವಸ್ಥಾನದ ಉತ್ತರ ಭಾಗದಲ್ಲಿ ಆ ಕಲ್ಯಾಣಿ ಇದೆ, ಅದನ್ನು ನೋಡೋಣಂತೆ. ಇದೊಂದು ಸುಂದರವಾದಂಥ ಒಂದು ಚಿಕ್ಕದಾದಂಥ ಒಂದು ಕಲ್ಯಾಣಿ. ದೇವಸ್ಥಾನದ ಮುಂಭಾಗ ಪಕ್ಕದಲ್ಲೇ ಒಂದು ಮಂಟಪ. ಇವಾಗ ನೀವು ನೋಡ್ತಾ ಇರೋದು 2ನೇ ಕಲ್ಯಾಣಿ. ಎಂಟ್ರಿ ಆದಾಗಲೇ ನಮಗೆ ರೈಟ್ ಸೈಡಲ್ಲಿ ಒಂದು ಕಲ್ಯಾಣಿ ಇರುತ್ತೆ. ಅದಾದಮೇಲೆ ಇದು 2ನೇದು ದೇವಸ್ಥಾನದ ಬಲಭಾಗದಲ್ಲಿರುತ್ತೆ. ಇದನ್ನು ಮುಚ್ಚಿದ್ದಾರೆ, ಯಾಕಂದರೆ ಅದರ ಪಕ್ಕದಲ್ಲಿರುವಂಥ ಕಟ್ಟಡಗಳು ಅಷ್ಟಾಗಿ ಸ್ಟೇಬಿಲಿಟಿ ಇಲ್ಲ. ಆಮೇಲೆ ಜನ ಏನಾದರೂ ಬಿದ್ದು ಇಂಜೂರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಸ್ನೇಹಿತರೆ, ಎಂಟ್ರಿ ಆಗ್ತಿದ್ದಂಗೆ ನಮಗೆ ಕಾಣುವಂಥ ದೃಶ್ಯಾವಳಿ ಇದು. ಮೊದಲಿಗೆ ದೇವಸ್ಥಾನದ ಒಳಗೆ ಹೋದಾಗ ನಮಗೆ ಮೊದಲು ಸಿಗೋದು
ಅರುಣಾಚಲೇಶ್ವರ ಅಂತ. ಈ ಅರುಣಾಚಲೇಶ್ವರವನ್ನು ದೇವರ ಬಾಲ್ಯವನ್ನು ಬಿಂಬಿಸುತ್ತೆ. ಮೊದಲಿಗೆ ಅರುಣಾಚಲೇಶ್ವರ ದರ್ಶನ ಮಾಡಿಕೊಂಡು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ. ಅರುಣಾಚಲೇಶ್ವರನ ದರ್ಶನ ಮಾಡಿಬಿಟ್ಟು ಎಡಭಾಗಕ್ಕೆ ತಿರುಗಿಕೊಂಡ್ರೆ ನಮಗೆ ಉಮಾ ಮಹೇಶ್ವರರ ದರ್ಶನವಾಗುತ್ತೆ. ಉಮಾ ಮಹೇಶ್ವರನ ದರ್ಶನ ಮಾಡಿಕೊಂಡು ಮತ್ತೆ ತಿರುಗಿ ಎಡಭಾಗಕ್ಕೆ ತಿರುಗಿಕೊಂಡು ಬಂದಾಗ ನಾವು ಇಲ್ಲಿ ಭೋಗನಂದೀಶ್ವರ ದೇವರ ದರ್ಶನವಾಗುತ್ತೆ. ನಂದೀಶ್ವರನ ದರ್ಶನ ನಮಗೆ ಕಾಣುವುದು ಇದು ಏಕಶಿಲಾ ಪ್ರತಿಮೆ. ಸ್ನೇಹಿತರ, ಭೋಗನಂದೀಶ್ವರ ದೇವಸ್ಥಾನದ ದರ್ಶನ ಆಯಿತು. ಇವಾಗ ನಮ್ಮ ಪ್ರಯಾಣ ಇಲ್ಲಿಂದ ಬರಬೇಕಾದ್ರೆ ಅಂದಿದ್ದೆ ಅದು ಇನ್ನೊಂದು ರೂಟಲ್ಲಿ ಹೋಗೋಣ, ಅದು ರೂಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳ್ಬಿಟ್ಟು. ಬಟ್ ಆದರೆ ಇವಾಗ ಮತ್ತೆ ತಿರ್ಗಾ ನಾವು ಬಂದಿದ್ದ ರೂಟ್ಗೆ ಹೋಗಬೇಕಾದ ಒಂದು ಸನ್ನಿವೇಶ. ಯಾಕೆ ಅಂತ ಹೇಳ್ತೀನಿ ಮುಂದೆ ವೀಡಿಯೋದಲ್ಲಿ ನೋಡ್ತಾ ಇರ್ರಿ. ಒಂದು 2-3 ಜಾಗ ಅಲ್ಲೇ ಎಕ್ಸ್ಪ್ಲೋರ್ ಮಾಡೋದಿತ್ತು. ಸೊ ನಾವು ಹಂಗೆ ಹೋದರೆ ಸೀದಾ ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಬಟ್ ನಿಮಗೆ ಇವಾಗ ಸದ್ಯಕ್ಕೆ ಬೆಂಗಳೂರಿಗೆ ಹೋಗುವಂಥ ಅರ್ಜೆನ್ಸಿ ಏನಿಲ್ಲ. ಇನ್ನು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ಸೊ ಇವಾಗ ನೆಕ್ಸ್ಟು ಸ್ಟಾಪ್ ಯಾವುದು ಅನ್ನೋದನ್ನು ಹಾರ್ಸ್ ರೈಡಿಂಗ್ ಬೇಡಪ್ಪ ಯಾರು ಹಾಕೋದ್ರೆ ಆಮೇಲೆ ಈ ಬಿಸಿಲಲ್ಲಿ ಕೂತ್ಕೊಂಡು ಹೊಡಿತು. ಹನಿ ಬೀ ಫಾರ್ಮ್ ಇದು ಯಾವುದೋ ಹೊಸ ಇನಿಷಿಯೇಟಿವ್ ಇದ್ದಂಗಿದೆ. ಏನಿದು ಡೈರೆಕ್ಟಾಗಿ ಹಂಗೆ ತಕ್ಕೊಡ್ತೀರಾ? ಹಾಂ, ಓಕೆ. ಶ್ರೀನಿವಾಸ್, ಯಾವ ಫ್ರಮ್? Andhra, Nellore. Okay. Can you please explain me? Yes, what varieties do you have in honey? Yeah. This is acacia. Okay. This is extract in acacia plant. Okay. This is lychee honey. Okay. This is extract in lychee form. Okay. This is multiflora. Okay. This is extracted in multi flowers. From flowers. Flowers. And this is only from lychee. Lychee. How do you make it from lychee only? Means the bees will going feed only with lychee and extract the honey from that and then form yes. honey. Yes. Okay. This is European honey. Bees. These are all European bees. European bees. Okay. These are Indian bees. This Okay. is desi honey. Okay. This is normal. Normal honey. This is wild honey, forest honey. This is forest honey. Means forest honey differences. Bees are different for this. Bees are different. So you have separate bees for that. Yes, sir. Okay, so Indian bees, European bees. okay, so the colors also differs from that, Color different. and the taste is also different. Yes. So whoever comes here, they will get you will give them some taster kind of a thing, so that they can taste the honey and then purchase the what do you say, honey? Okay, friends. ಬಂದರೆ ನಿಮಗೆ ಡಿಫ್ರೆಂಟ್ ವೆರೈಟಿ ಹನಿಗಳಿದೆ ಇವ್ರ ಹತ್ರ. ಲಿಚಿ ಹನಿ, ಆಮೇಲೆ ಅಕೇಶಿಯಾ ಹನಿ, ಆಮೇಲೆ ಮಲ್ಟಿಫ್ಲೋರಾ ಹನಿ ಅಂತೇಳ್ಬಿಟ್ಟು ಅದು ಯುರೋಪಿಯನ್ಗೆ ಸೇರುತ್ತೆ. ಯುರೋಪಿಯನ್ ಬೀಸಿಂದ ಕಲೆಕ್ಟ್ ಮಾಡಿರೋವಂಥ ಹನಿಗಳು. ಇನ್ನು ಬಿಟ್ಟರೆ ಇಂಡಿಯನ್ ಬೀಸ್ ಆದರೆ ದೇಸಿ ಹನಿ ಸಿಗುತ್ತೆ ಮತ್ತು ವೈಲ್ಡ್ ಹನಿ ಸಿಗುತ್ತೆ. ಇದು ಕಾಡು ಜೇನು, ಇದು ನಾಡು ಜೇನು, ಈ ಥರದ್ದು. ಇಂಕೆ ಯು ಹ್ಯಾವ್ ಎನಿ ಅದರ್ ವೆರೈಟಿ? This is mangrove honey, sir. Sundarban forest, Kolkata honey. Okay, this is that honey. Yeah, this is. So no mixing, nothing in your honey. Yeah, pure honey. Pure honey.
Okay. The- And These are European bees, sir. whatever you have here is European bees. European bees. Okay. So you're farming only European bees here. Yes, sir. And Indian and this, where do you produce these two? Indian, this two is Orissa, Okay. Araku, Okay. extract, sir. This two. Okay, these two are extracted from there. Yeah. Okay, separately. You only farm only European honey. Okay, okay. So this is 500, all the three varieties. Yes, sir. Whichever you buy, it's 500. 500. And this is, whichever you buy, this is 600. 600, only this is 700, sir. Mangrove. Mangrove. Yes. Okay, okay. This is comes with Sundarban forest. ಸುಂದರ್ಬನ್ ಫಾರೆಸ್ಟ್. ಸ್ನೇಹಿತರೆ, ಇದು ಸುಂದರ್ಬನ್ ಫಾರೆಸ್ಟಲ್ಲಿ ಕಲೆಕ್ಟ್ ಆಗಿರೋವಂಥ ಹನಿ. ಸೊ ಇಂಡಿಯನ್ ಇದರಲ್ಲಿ ನಿಮಗೆ 3 ವೆರೈಟಿ, ಯುರೋಪಿಯನ್ ಇದರಲ್ಲಿ ನಿಮಗೆ 3 ವೆರೈಟಿ ಸಿಗುತ್ತೆ. ಯಾರಿಗೆ ಯಾವ ಥರ ಹನಿ ಬೇಕು ಅದ್ರ ಟೇಸ್ಟ್ ನೋಡಿ ಯಾವ್ದು ಚೆನ್ನಾಗಿರುತ್ತೆ ಅದನ್ನು ನೀವು ತೊಗೋಬೋದು. ಮರಿದಿರ ನಂದಿ ಬೆಟ್ಟಕ್ಕೆ ಬಂದಾಗ ಹೋಗೋ ದಾರಿನಲ್ಲೇ ನಿಮಗೆ ಸಿಗುತ್ತೆ. ಇನ್ನೇನು ನಂದಿ ಬೆಟ್ಟ ಒಂದು 13-14 ಕಿಲೋಮೀಟ್ರ್ ಇದೆ ಅನ್ಬೇಕಾದ್ರೇ ನಿಮ್ಗೆ ಇದು ಸಿಗುತ್ತೆ. ಹೋಗ್ತಾ ದಾರಿನಲ್ಲಿ ಬಲಗಡೆಗೆ ಇವರು ಹನಿ ಫಾರ್ಮ್ ಇರುತ್ತೆ. ಖಂಡಿತ ಮಿಸ್ ಮಾಡಬೇಡಿ, ಬಂದು ಒಂದು ಸತಿ ವಿಸಿಟ್ ಮಾಡಿ. ಥ್ಯಾಂಕ್ ಯು. Thank you, sir. ಸ್ನೇಹಿತರೆ, ನೋಡಿದ್ರಲ್ಲ ಈಗ ಆ್ಯಕ್ಚುಲ್ ಆಗಿ ಭೋಗನಂದೀಶ್ವರಕ್ಕೆ ಹೋಗ್ಬೇಕಾದ್ರೇ ಹನಿ ಫಾರ್ಮ್ ಇದನ್ನು ನೋಡಿದ್ದೆ. ಸೊ ಅವಾಗಲೇ ಅಂದ್ಕೊಂಡಿದ್ದೆ ಮತ್ತೆ ಹೋಗ್ಬೇಕಾದ್ರೆ ಹಿಂಗೆ ಬರೋಣ, ಅದ್ರದ್ದೊಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅದೊಂದು ವೀಡಿಯೋ ಇದೆ ಸರ್ಪ್ರೈಸ್ ಅಂತ, ಅದನ್ನೇ ಹೇಳಿದ್ದು. ವಾಪಸ್ ಹೋಗ್ಬೇಕಾದ್ರೆ ಈ ರೂಟ್ ಯಾಕೆ ತೊಗೋತಾ ಇದ್ದೀನಿ ಅಂದರೆ ಮತ್ತೆ ಅದೇ ರೂಟ್ ತೊಗೊಂಡಿರೋ ಕಾರಣ ಅದೇ ಮೇಯ್ನು. ಅದು ಬಿಟ್ಟರೆ ಇವಾಗ ಇನ್ನೊಂದೇನು ಅಂದ್ರೆ, ನಂದಿ ಬೆಟ್ಟಕ್ಕೆ ಇಷ್ಟು ಹತ್ರ ಬಂದು ನಂದಿ ಬೆಟ್ಟಕ್ಕೆ ಹೋಗ್ದಿರೋ ಸುಮ್ಮನೆ ವಾಪಸ್ ಮನೆಗೆ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಹೆಂಗಿದ್ರು ಮಧ್ಯಾಹ್ನ ಆಗ್ತಾ ಆಗಿದೆ. ಸ್ವಲ್ಪ ಊಟ ಗೀಟ ಮಾಡಿಕೊಂಡು ನೀಟಾಗಿ ಮೇಲೆ ಹತ್ಬಿಟ್ರೆ ಒಂದು ಸನ್ಸೆಟ್ನ ಕ್ಯಾಪ್ಚರ್ ಮಾಡ್ಕೋಬೋದು. ನಂದಿ ಬೆಟ್ಟ ಎಕ್ಸ್ಪ್ಲೋರ್ ಮಾಡೋದೇನಿದೆ, ಎಲ್ಲರಿಗೂ ಇಡೀ ಬೆಂಗಳೂರಲ್ಲಿರೋ ಸುಮಾರು ಜನಕ್ಕೆ ನಂದಿ ಬೆಟ್ಟ ಗೊತ್ತಿರೋದೇನೆ. ಅದನ್ನು ಎಕ್ಸ್ಪ್ಲೋರ್ ಮಾಡೋ ಅಂಥದ್ದೇನಿಲ್ಲ. ಇವಾಗ ಹೊಸ್ದಾಗಿ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಅಂತಾರೆ. ಸೊ ಅದು ಏನು ಮಾಡಿಫೈ ಮಾಡಿದ್ದಾರೆ ಅದನ್ನು ನೋಡೋಣಂತ. ಅದರ ಜೊತೆಗೆ ಒಂದು ಬ್ಯೂಟಿಫುಲ್ ಈವ್ನಿಂಗ್ನ ಅಲ್ಲಿ ಸ್ಪೆಂಡ್ ಮಾಡೋಣಂತೆ ಎಲ್ಲರೂ. ಸ್ನೇಹಿತರೆ, ನಂದಿ ಬೆಟ್ಟ ಮೆತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಇಲ್ಲಿ 2 ವೀಲರ್ ಪಾರ್ಕಿಂಗು ಎಲ್ಲ ಕರೀತಾ ಇದ್ದಾರೆ ಸಾಹೇಬ್ರು. ಸ್ನೇಹಿತರೆ, ನಿಮಗೆ ಆ್ಯಂಪಲ್ ಪಾರ್ಕಿಂಗ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಎಲ್ಲ ನೋಡ್ಬೋದು, ಪಾರ್ಕಿಂಗ್ ಫೆಸಿಲಿಟಿ ತುಂಬಾ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ. TT ಮಿನಿ ಬಸ್ ಏನಾದರೂ ತೊಗೊಂಡ್ರೆ 150 ರೂಪಾಯಿ, ಇನೋವಾ ದೊಡ್ಡದಾದ ಕಾರ್ಗಳಾದರೆ 175 ರೂಪಾಯಿ, ಕಾರು ಪ್ಲಸ್ ಜನರಿಗೆ 175, ಆಟೋ ಮತ್ತು ಜನರಿಗೆ 80, ದ್ವಿಚಕ್ರ ವಾಹನ ಒಬ್ಬರಿಗೆ 50, ದ್ವಿಚಕ್ರ ವಾಹನ ಮತ್ತು ಇಬ್ಬರಿಗೆ 70, ಸಾರ್ವಜನಿಕರ ಪ್ರವೇಶ ಶುಲ್ಕ ಒಬ್ಬರಿಗೆ 20.
ಸ್ನೇಹಿತರೆ, ನಂದಿ ಬೆಟ್ಟದಲ್ಲಿ ಬ್ಯಾಟ್ರಿ ಎಲ್ಲ ಖಾಲಿ ಆಗೋಗಿರೋದ್ರಿಂದ ಅಲ್ಲಿ ಸರಿಯಾಗಿ ವೀಡಿಯೋನ ಕ್ಲೋಸ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಚಾರ್ಜ್ಗೆ ಹಾಕೊಂಡ್ಬಂದದ್ದು. ಇವಾಗ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿತ್ತು. ಸೊ ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಹಾರ್ಟ್ ಆಫ್ ದ ಸಿಟಿ ಮತ್ತು ಮನೆಗೆ ಹೊರಟಿದ್ದೀನಿ. ಸೊ ಸಿಗೋಣಂತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಬಾಯ್ ಬಾಯ್. ಮರಿದಿರಾ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಬಟನ್ನ ಒತ್ತೋದನ್ನು ಮರಿಬೇಡಿ.